ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ಕಾಯಿ ಚಟ್ನಿ. 4 ರಿಂದ 5 ಕಾಯಿ ಟೊಮೊಟೊನ ತಗೊಂಡು 4 ಹೋಳಾಗಿ ಕಟ್ ಮಾಡಬೇಕು. ಒಂದು ಟೊಮೆಟೊನ ಈ ಥರ ಕಟ್ ಮಾಡಿದ ನಂತರ ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಟೊಮೊಟೊ ಕಾಯಿ ಹುಳಿಯಾಗಿರೋದ್ರಿಂದ ವಾಶ್ ಮಾಡಿದ್ರೆ ಹುಳಿ ಕಡಿಮೆ ಆಗುತ್ತೆ. ನಂತರ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಈರುಳ್ಳಿ, 5 ರಿಂದ 6 ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹುಚ್ಚೆಳ್ಳು, ಜೀರಿಗೆ, 4 ರಿಂದ 5 ಮೆಣಸಿನಕಾಯಿ. ಯಾಕಂದರೆ ಟೊಮ್ಯಾಟೊ ಹುಳಿ ಇರೋದ್ರಿಂದ ಒಂದು ಹಿಡಿ ಕಡಲೆ ಬೀಜ, ಹುರ್ಕೊಳ್ಳೋದಕ್ಕೆ ಸಾಸಿವೆ, ಈ ಥರ ಕೊತ್ತಂಬರಿ. ಒಂದು ಪ್ಯಾನ್ನಲ್ಲಿ ಈಗ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡಿದ ನಂತರ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ನಂತರ ಒಂದು ಪ್ಯಾನಿಗೆ ಈಗ ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹಸಿರುಮೆಣಸಿನಕಾಯಿ, ಕಪ್ಪು ಹುಚ್ಚೆಳ್ಳು ಒಗ್ಗರಣೆಗೆ ಸೇರಿಸಿ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಟೊಮ್ಯಾಟೊನ ಒಗ್ಗರಣೆಗೆ ಹಾಕಿ ಅದನ್ನು ಸಹ ಚೆನ್ನಾಗಿ ಬೇಯೋವರೆಗೂ, ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಲೆ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಬೆಂದಿದೆ ಒಗ್ಗರಣೆಯಲ್ಲಿ ಟೊಮ್ಯಾಟೊ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜವನ್ನು ಹಾಕೋಬೇಕು. ನಂತರ ಬೇಯಿಸ್ಕೊಂಡಿರುವಂತಹ ಕಾಯಿ ಟೊಮ್ಯಾಟೊನ ಆರಿದ ಮೇಲೆ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ರುಬ್ಬಿಕೊಳ್ಳಬೇಕು. ತೀರಾ ನುಣ್ಣಗೆ ರುಬ್ಕೋಬಾರ್ದು ಇದನ್ನು, ಟೊಮ್ಯಾಟೊ ಚಟ್ನಿಯನ್ನು. ನಂತರ ಒಗ್ಗರಣೆಗೆ ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಇವಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯನ್ನು ಆ್ಯಡ್ ಮಾಡ್ಕೋಬೇಕು. ಇಂಗು, ಬೆಲ್ಲ ಇದನ್ನೆಲ್ಲ ಹಾಕಿ ಒಲೆ ಮೇಲೆ 1-2 ನಿಮಿಷ ಕುದಿಸ್ಕೋಬೇಕು. ಇದು ಅನ್ನ, ರೊಟ್ಟಿ, ದೋಸೆಗೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ.